ಸುಮಾರು 156 ಎಕರೆ ಪ್ರದೇಶದಲ್ಲಿ ನಿರ್ಮಾಣಗೊಂಡಿರುವ ವಿಶ್ವದಲ್ಲೇ ಅತ್ಯಂತ ದೊಡ್ಡ ದೇವಾಲಯವಾದ ಭೂಲೋಕ ವೈಕುಂಠ ಎಂದೇ ಪ್ರಸಿದ್ಧವಾಗಿರುವ ಕಾವೇರಿ ನದಿಯ ದ್ವೀಪ ಪ್ರಾಂತದಲ್ಲಿ ನೆಲೆಸಿರುವ ಶ್ರೀ ರಂಗನಾಥ ಸ್ವಾಮಿಯ ಶ್ರೀರಂಗಂ ಕ್ಷೇತ್ರದಲ್ಲಿ ನಾವು ಇವತ್ತಿದ್ದೇವೆ. ಈ ವಿಡಿಯೋದಲ್ಲಿ ನಾವು ಭೂಲೋಕ ವೈಕುಂಠ ಶ್ರೀರಂಗಂ ಕ್ಷೇತ್ರವನ್ನು ದರ್ಶನ ಮಾಡಿಕೊಳ್ಳುತ್ತಾ ಶ್ರೀರಂಗಂ ಕ್ಷೇತ್ರದ ಬಗ್ಗೆ ತಿಳಿದುಕೊಳ್ಳೋಣ. ನಾವು ಬೆಂಗಳೂರಿನಿಂದ ಹೊರಟು ಹೊಸೂರು, ಕೃಷ್ಣಗಿರಿ, ಸೇಲಂ ಹಾಗೆ ನಂತರ ತಿರುಚಾರಪಲ್ಲಿಯಲ್ಲಿರುವ ಶ್ರೀರಂಗಂ ಕ್ಷೇತ್ರವನ್ನು ತಲುಪಿದ್ದೇವೆ. ಈಗ ನಾವು ಶ್ರೀರಂಗಂನಲ್ಲಿರುವ ಮುಖ್ಯ ರಾಜಗೋಪುರವನ್ನು ಇಲ್ಲಿ ನಾವು ಕಾಣ್ತಾ ಇರ್ಬೋದು. ಈ ರಾಜಗೋಪುರವು ಶ್ರೀರಂಗಂ ಶ್ರೀ ರಂಗನಾಥ ಸ್ವಾಮಿಯ ಮುಖ್ಯ ರಾಜಗೋಪುರವಾದ ಈ ಗೋಪುರವು ಸುಮಾರು 236 ಅಡಿಗಳಿದ್ದು ಏಷ್ಯಾದಲ್ಲೇ ಅತಿ ಎತ್ತರದ ರಾಜಗೋಪುರ ಎಂದು ಸಹ ಹೇಳಲಾಗಿದೆ. ಈ ರಾಜಗೋಪುರದಿಂದ ನಾವು 7 ಪ್ರಾಕಾರಗಳಲ್ಲಿ ನಿರ್ಮಾಣಗೊಂಡಿರುವ 7 ರಾಜಗೋಪುರಗಳನ್ನು ದಾಟಿ ನಂತರ ನಾವು ಶ್ರೀ ರಂಗನಾಥ ಸ್ವಾಮಿಯ ಮುಖ್ಯ ದೇವಾಲಯದಲ್ಲಿರುವ ಶ್ರೀ ರಂಗನಾಥ ಸ್ವಾಮಿಯವರನ್ನು ನಾವು ಇಲ್ಲಿ ದರ್ಶನ ಮಾಡಿಕೊಳ್ಳಬಹುದಾಗುತ್ತದೆ. ಈ ರಾಜಗೋಪುರದಿಂದ ನಾವು ಎಂಟ್ರಿ ಆಗ್ತಾ ಇದ್ದಂಗೆ ಕಂಟಿನ್ಯೂಸ್ ಆಗಿ ನಮಗೆ ಅಕ್ಕಪಕ್ಕದಲ್ಲಿ ಮನೆಗಳಿರೋದು ಹಾಗೆ ಅಂಗಡಿಗಳಿರೋದನ್ನು ಸಹ ನಾವಿಲ್ಲಿ ಕಾಣಬಹುದಾಗುತ್ತದೆ. ಇಲ್ಲಿಂದನೇ ದೇವಾಲಯದ ಸಂಕೀರ್ಣ ಸ್ಟಾರ್ಟ್ ಆಗಿದ್ದು ಇಲ್ಲಿಂದ ಇರುವ ನಾವು ಸಣ್ಣ ಪುಟ್ಟ ಈ ರಸ್ತೆಗಳೆಲ್ಲವೂ ಸುಮಾರು ಅತ್ಯಂತ ಪ್ರಾಚೀನ ಕಾಲದಿಂದ ಸಹ ಹೀಗೆ ನಿರ್ಮಾಣಗೊಂಡಿದೆ. ಈ ಸಿಟಿ ಅನ್ನೋದು ಹೀಗೆ ನಿರ್ಮಾಣವಾಗಿದೆ. ಆ ಕಾಲದಲ್ಲಿ ಅತ್ಯಂತ ಅಭಿವೃದ್ಧಿ ಹೊಂದಿದ ಸಿಟಿ ಎಂದು ಸಹ ಇಲ್ಲಿ ಹೇಳಲಾಗಿದೆ. ಈ ಭೂಲೋಕ ವೈಕುಂಠ ಎಂದು ಕರೆಯಲಾಗುವ ಈ ಶ್ರೀರಂಗಂ ಕ್ಷೇತ್ರವು ಕಾವೇರಿ ನದಿಯಲ್ಲಿನ ದ್ವೀಪ ಪ್ರಾಂತವಾಗಿದೆ. ಶ್ರೀರಂಗಂನ ಶ್ರೀ ರಂಗನಾಥ ಸ್ವಾಮಿಯ ದೇವಾಲಯ ಸಂಕೀರ್ಣವು ಸುಮಾರು 156 ಎಕರೆ ಪ್ರದೇಶದಲ್ಲಿ ನಿರ್ಮಾಣಗೊಂಡಿದೆ. ಹಾಗೆ ಈ ದೇವಾಲಯ ಸಂಕೀರ್ಣದ ಸುತ್ತಳತೆಯು ಸುಮಾರು 4 ಕಿಲೋಮೀಟರ್ ವ್ಯಾಪ್ತಿಯಲ್ಲಿದೆ ಎಂದು ಸಹ ಇಲ್ಲಿ ಹೇಳಲಾಗಿದೆ. ಈ ದೇವಸ್ಥಾನವು 7 ಪ್ರಾಕಾರಗಳಲ್ಲಿ 21 ಗೋಪುರಗಳೊಂದಿಗೆ ನಿರ್ಮಾಣಗೊಂಡಿದೆ. ನಾವು ಮುಖ್ಯ ರಾಜಗೋಪುರದಿಂದ ಈಗ ಹಲವು ಗೋಪುರಗಳನ್ನು ದಾಟಿ ಮುಂದಕ್ಕೆ ನಾವು ಬರ್ತಾ ಇದ್ದಂಗೆ ಈ ಬೃಹತ್ ಇನ್ನೊಂದು ಗೋಪುರವನ್ನು ಇಲ್ಲಿ ಕಾಣಬಹುದು. ಈ ಗೋಪುರವನ್ನು ರಂಗರಂಗ ಗೋಪುರ ಎಂದು ಸಹ ಕರೆಯಲಾಗುತ್ತದೆ. ಈ ಗೋಪುರದವರೆಗೂ ನಾವು ಅಕ್ಕಪಕ್ಕದಲ್ಲಿ ಹಲವಾರು ಅಂಗಡಿಗಳನ್ನು ಅಥವಾ ಮನೆಗಳನ್ನು ನಾವಿಲ್ಲಿ ಕಾಣಬಹುದು. ಈ ಗೋಪುರದವರೆಗೂ ನಾವು ಆಟೋಗಳು ಅಥವಾ ಟೂ ವೀಲರ್ಗಳನ್ನು ಇಲ್ಲಿ ಗೋಪುರದವರೆಗೂ ನಾವು ಬರ್ಬೋದಾಗುತ್ತದೆ. ಈ ರಂಗರಂಗ ಗೋಪುರದಿಂದ ಪೂರ್ತಿಯಾಗಿ ನಾವು ದೇವಾಲಯ ಸಂಕೀರ್ಣವನ್ನು ನಾವು ಕಾಣಬಹುದಾಗುತ್ತದೆ. ಹಲವಾರು ದೇವಾಲಯಗಳನ್ನು ನಾವು ಈ ಸಂಕೀರ್ಣದಿಂದ ದರ್ಶನ ಮಾಡಿಕೊಳ್ಬಹುದಾಗುತ್ತದೆ. ಈ ಗೋಪುರದ ಪಕ್ಕದಲ್ಲಿ ಲಗೇಜ್ ಸ್ಟ್ಯಾಂಡ್ ಅಥವಾ ಚಪ್ಪಲಿ ಸ್ಟ್ಯಾಂಡ್ಗಳನ್ನು ನಾವು ಇಲ್ಲಿ ಕಾಣಬಹುದಾಗುತ್ತದೆ. ನಾವು ಇಲ್ಲಿವರೆಗೂ ನಾವು ತಂದಿರುವ ಲಗೇಜ್ಗಳನ್ನು ಅಥವಾ ಚಪ್ಪಲಿಗಳನ್ನು ಇಲ್ಲಿ ಪಕ್ಕದಲ್ಲಿರುವ ಈ ಲಗೇಜ್ ಸೆಂಟ್ರಲ್ಲಿ ನಾವು ಇಡಬಹುದಾಗುತ್ತದೆ. ಈ ಗೋಪುರದಿಂದ ನಾವು ಒಳಗಡೆ ಬರ್ತಾ ಇದ್ದಂಗೆ ನಮಗೆ ಎದುರುಗಡೆ ರಂಗವಿಲಾಸ ಮಂಟಪ ಎಂದು ಹೇಳಲಾಗುವ ಈ ಒಂದು ಮಂಟಪವನ್ನು ನಾವು ಇಲ್ಲಿ ಕಾಣಬಹುದಾಗುತ್ತದೆ. ಈ ಮಂಟಪದಿಂದ ನಾವು ಮುಂದಕ್ಕೆ ಹೋದರೆ ನೆಕ್ಸ್ಟ್ ನಮಗೆ ರಾಮಾನುಜರ ಸನ್ನಿಧಿಯನ್ನು ನಾವಿಲ್ಲಿ ದರ್ಶನ ಮಾಡಿಕೊಳ್ಳಬಹುದಾಗುತ್ತದೆ. ಪ್ರಸ್ತುತ ಈಗಲೂ ಸಹ ಸುಮಾರು 800 ವರ್ಷಗಳಿಂದ ಸಂರಕ್ಷಿಸಲ್ಪಡುತ್ತಿರುವ ಶ್ರೀ ರಾಮಾನುಜರ ದೇಹವನ್ನು ನಾವಿಲ್ಲಿ ಶರೀರವನ್ನು ಈಗಲೂ ಸಹ ದರ್ಶನ ಮಾಡಿಕೊಳ್ಳಬಹುದಾಗುತ್ತದೆ. ಈ ಗೋಪುರದಿಂದ ಮುಂದಕ್ಕೆ ನಾವು ಹೋಗಿ ರಾಮಾನುಜರ ಸನ್ನಿಧಿಯಲ್ಲಿ ನಾವು ರಾಮಾನುಜರನ್ನು ನಾವು ಈಗಲೂ ಸಹ ದರ್ಶನ ಮಾಡಿಕೊಳ್ಳಬಹುದಾಗುತ್ತದೆ. ಶ್ರೀ ರಾಮಾನುಜಾಚಾರ್ಯರು ಯೋಗ ಭಂಗಿಮದಲ್ಲಿ ಕುಳಿತುಕೊಂಡಿರುವ ಶರೀರವನ್ನು ಪ್ರತಿ ವರ್ಷ
ಹಲವಾರು ಲೇಪನಗಳಿಂದ, ಚೂರ್ಣಗಳಿಂದ, ಹಾಗೆ ಕರ್ಪೂರ ಕುಂಕುಮಗಳಿಂದ ಲೇಪಿಸುತ್ತಾ ಪ್ರಸ್ತುತ ಸುಮಾರು 800 ವರ್ಷಗಳಿಂದ ಹೀಗೆ ಪ್ರತಿ ವರ್ಷ ರಾಮಾನುಜರ ಶರೀರವನ್ನು ಸಂರಕ್ಷಿಸಲ್ಪಟ್ಟಿದೆ ಈ ಶ್ರೀರಂಗಂ ಕ್ಷೇತ್ರದಲ್ಲಿ. ಈಗಲೂ ಸಹ ನಾವು ಶ್ರೀರಂಗಂ ಕ್ಷೇತ್ರದಲ್ಲಿ ಈ ಮಂಟಪದಿಂದ ಮುಂದಕ್ಕೆ ಹೋಗಿ ಶ್ರೀ ರಾಮಾನುಜಾಚಾರ್ಯರ ಶರೀರವನ್ನು ನಾವು ಈಗಲೂ ಸಹ ದರ್ಶನ ಪಡೆದುಕೊಳ್ಳಬಹುದಾಗುತ್ತದೆ. ಹಾಗೆ ನಾವು ಶ್ರೀ ಚಕ್ರತಾಳ್ವಾರ್ ದೇವಸ್ಥಾನವನ್ನು ಸಹ ಅಲ್ಲಿ ದರ್ಶನ ಮಾಡಿಕೊಳ್ಳಬಹುದಾಗುತ್ತದೆ. ಹಾಗೆ ನಂತರ ಶ್ರೀರಂಗಂನ ಮುಖ್ಯ ದೇವಾಲಯವಾದ ಶ್ರೀ ರಂಗನಾಥ ಸ್ವಾಮಿಯ ದೇವಾಲಯ ಸಂಕೀರ್ಣದಲ್ಲಿ ಸುಮಾರು 53 ಆಲಯಗಳನ್ನು ನಾವು ಈ ದೇವಾಲಯದ ಸಂಕೀರ್ಣದಲ್ಲಿ ದರ್ಶನ ಮಾಡಿಕೊಳ್ಳಬಹುದಾಗುತ್ತದೆ. ಈಗ ನಾವು ಮುಖ್ಯ ಆಲಯದ ಮುಂದಕ್ಕೆ ನಾವು ಈಗ ಹೋಗ್ತಾ ಇದ್ದೀವಿ. ನಾವು ಈ ಮುಖ್ಯ ಆಲಯದ ಗೋಪುರದ ಪಕ್ಕದಲ್ಲಿ ನಾವು ಇಲ್ಲಿ ಕ್ಯೂ ಲೈನ್ ಅನ್ನು ನಾವಿಲ್ಲಿ ಕಾಣಬಹುದಾಗುತ್ತದೆ. ಈ ದೇವಸ್ಥಾನದಲ್ಲಿ ಉಚಿತ ದರ್ಶನ ಅಥವಾ ಫ್ರೀ ದರ್ಶನ, ಹಾಗೆ 100 ರೂಪಾಯಿಯ ಟಿಕೆಟ್ ದರ್ಶನ, ಹಾಗೆ 250 ರೂಪಾಯಿನ ಟಿಕೆಟ್ ದರ್ಶನಗಳು ಸಹ ಲಭ್ಯವಿದೆ. ನಾವು ಮುಖ್ಯ ಆಲಯವನ್ನು ಪ್ರವೇಶ ಮಾಡುತ್ತಿದ್ದಂತೆ ಎದುರುಗಡೆ ನಮಗೆ ಹಲವಾರು ಕಂಬಗಳಿಂದ ಕೂಡಿಕೊಂಡಿರುವ ಈ ದೇವಾಲಯವನ್ನು ನಾವು ಇಲ್ಲಿ ಸುಂದರವಾದ ಕೆತ್ತನೆಗಳಿಂದ ನಿರ್ಮಾಣಗೊಂಡಿರುವುದನ್ನು ನಾವಿಲ್ಲಿ ಕಾಣಬಹುದಾಗುತ್ತದೆ. ಹಾಗೆ ಎದುರುಗಡೆ ನಮಗೆ ಧ್ವಜಸ್ತಂಭವನ್ನು ನಾವಿಲ್ಲಿ ದರ್ಶನ ಮಾಡಿಕೊಳ್ಳಬಹುದಾಗುತ್ತದೆ. ನಂತರ ಇಲ್ಲಿನ ಗರ್ಭಗೃಹದಲ್ಲಿರುವ ಶ್ರೀ ಮಹಾವಿಷ್ಣುವಿನ ಅವತಾರವಾದ ಶ್ರೀ ರಂಗನಾಥ ಸ್ವಾಮಿಯವರನ್ನು ನಾವಿಲ್ಲಿ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ ನಂತರ ನಾವು ಈ ಮಂಟಪದಿಂದ ನಾವಿಲ್ಲಿ ಗರ್ಭಗೃಹದ ಗೋಪುರವನ್ನು ನಾವಿಲ್ಲಿ ಕಾಣ್ತಾ ಇರ್ಬೋದು. ನಾವಿಲ್ಲಿ ಕಾಣ್ತಾ ಇರುವ ಈ ಗರ್ಭಗೃಹದಲ್ಲಿ ಭೂಲೋಕ ವೈಕುಂಠ ಎಂದೇ ಪ್ರಸಿದ್ಧವಾಗಿರುವ ಈ ಕ್ಷೇತ್ರದಲ್ಲಿನ ಶ್ರೀ ರಂಗನಾಥ ಸ್ವಾಮಿಯವರು ಸ್ವಯಂಭೂವಾಗಿ ನೆಲೆಸಿರುವುದನ್ನು ನಾವಿಲ್ಲಿ ದರ್ಶನ ಪಡೆದುಕೊಳ್ಳಬಹುದಾಗುತ್ತದೆ. ಇಲ್ಲಿನ ಶ್ರೀ ರಂಗನಾಥ ಸ್ವಾಮಿಯವರನ್ನು ನಾವು ಬೆಳಗ್ಗೆ 7 ಗಂಟೆ 15 ನಿಮಿಷದಿಂದ 12 ಗಂಟೆ 30 ನಿಮಿಷದವರೆಗೆ, ಹಾಗೆ ಮಧ್ಯಾಹ್ನ 1 ಗಂಟೆ 30 ನಿಮಿಷದಿಂದ ಸಾಯಂಕಾಲ 5 ಗಂಟೆವರೆಗೆ, ಹಾಗೆ ನಂತರ 6 ಗಂಟೆ 45 ನಿಮಿಷದಿಂದ 8 ಗಂಟೆಯವರೆಗೆ ಮಾತ್ರ ನಾವು ಇಲ್ಲಿನ ಶ್ರೀ ರಂಗನಾಥ ಸ್ವಾಮಿಯವರನ್ನು ನಾವು ದರ್ಶನ ಮಾಡಿಕೊಳ್ಳಬಹುದಾಗುತ್ತದೆ. ಹಾಗೆ ಈ ಕ್ಷೇತ್ರದಲ್ಲಿನ ಶ್ರೀ ರಂಗನಾಥ ಸ್ವಾಮಿಯವರಿಗೆ ಪ್ರತಿನಿತ್ಯ ವಿಶೇಷ ಪೂಜೆಗಳು ಹಾಗೆ ವಿಶೇಷ ಉತ್ಸವಗಳು ಪ್ರತಿನಿತ್ಯ ನಡೆಯುತ್ತಿರುತ್ತವೆ. ಹಾಗೆ ಈ ಶ್ರೀರಂಗಂ ಕ್ಷೇತ್ರದಲ್ಲಿ ಪ್ರತಿ ವರ್ಷ ವಿಶೇಷವಾಗಿ ವಿಜೃಂಭಣೆಯಿಂದ ಬ್ರಹ್ಮೋತ್ಸವಗಳು ನಡೆಯುತ್ತಿರುತ್ತವೆ. ಶ್ರೀ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಪ್ರತಿನಿತ್ಯ ಉಚಿತ ಅನ್ನದಾನವೂ ಸಹ ನಡೆಯುತ್ತಿರುತ್ತದೆ. ಶ್ರೀರಂಗಂನ ಈ ಶ್ರೀ ರಂಗನಾಥ ಸ್ವಾಮಿಯ ದೇವಾಲಯಕ್ಕೆ ನಾವು ಬೆಂಗಳೂರಿನಿಂದ ಹೊಸೂರು, ಕೃಷ್ಣಗಿರಿ, ಧರ್ಮಪುರಿ, ಸೇಲಂ ಮುಖಾಂತರ ಶ್ರೀರಂಗಂಗೆ ನಾವು ತಲುಪಬಹುದಾಗುತ್ತದೆ. ಹಾಗೆ ಬೆಂಗಳೂರಿನಿಂದ ಸುಮಾರು 330 ಕಿಲೋಮೀಟರ್ ದೂರವಿದೆ. ಹಾಗೆ ಈ ಶ್ರೀರಂಗಂಗೆ ಬೆಂಗಳೂರಿನಿಂದ ಬಸ್ಸುಗಳ ಸೌಕರ್ಯವೂ ಇದೆ. ಹಾಗೆ ಬೆಂಗಳೂರಿನಿಂದ ತಿರುಚಿ ಅಥವಾ ತಿರುಚಾರಪಲ್ಲಿಗೆ ನೇರವಾಗಿ KSRTC ಬಸ್ಸುಗಳ ಸೌಕರ್ಯವೂ ಸಹ ಇಲ್ಲಿಗೆ ಇದೆ. ಹಾಗೆ ನಮಗೆ ಇಲ್ಲೇನಾದ್ರೂ ನಾವು ಈ ದರ್ಶನಕ್ಕಾಗಿ ಬಂದಾಗ ಇಲ್ಲಿ ಉಳಿದುಕೊಳ್ಳೋದಕ್ಕೆ ದೇವಸ್ಥಾನದ ಕಡೆಯಿಂದ ಹಲವಾರು ಗೆಸ್ಟ್ ಹೌಸಸ್ ಅಥವಾ ರೂಮ್ಗಳ ಸೌಕರ್ಯವೂ ಸಹ ಇಲ್ಲಿ ಇದೆ. ದೇವಸ್ಥಾನದ ಕಡೆಯಿಂದನೂ ಸಹ ಇದೆ. ಅಥವಾ ಹಾಗೆ ಪ್ರೈವೇಟ್ ರೂಮ್ಗಳು ಅಥವಾ ಪ್ರೈವೇಟ್ ಹೋಟೆಲ್ಸ್ ಸಹ ಹಲವಾರು ಹೋಟೆಲ್ಗಳನ್ನು ನಾವಿಲ್ಲಿ ಕಾಣಬಹುದಾಗುತ್ತದೆ. ತಮಿಳುನಾಡಿನ ತಿರುಚಾರಪಲ್ಲಿಯಲ್ಲಿರುವ ಈ ಶ್ರೀರಂಗಂನಲ್ಲಿ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾಗಿ ನೆಲೆಸಿರುವ, ಸ್ವಯಂಭೂವಾಗಿ ನೆಲೆಸಿರುವ ಶ್ರೀ ರಂಗನಾಥ ಸ್ವಾಮಿಯ ದೇವಾಲಯವು ಸುಮಾರು 156 ಎಕರೆ ಪ್ರದೇಶದಲ್ಲಿ ವಿಸ್ತರಿಸಿದ ಸುಮಾರು 4 ಕಿಲೋಮೀಟರ್ ಸುತ್ತಳತೆಯಲ್ಲಿ ನೆಲೆಸಿರುವ, ಹಾಗೆ ಈ ದೇವಾಲಯ ಸಂಕೀರ್ಣದಲ್ಲಿ ಸುಮಾರು 50ಕ್ಕೂ ಹೆಚ್ಚಿನ ದೇವಾಲಯಗಳು ನೆಲೆಸಿರುವ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡದಾದ ಭೂಲೋಕ ವೈಕುಂಠ ಎಂದೇ ಹೇಳಲಾಗುವ ಈ ಶ್ರೀರಂಗಂನ ಈ ಶ್ರೀರಂಗನಾಥ ಸ್ವಾಮಿ ದೇವಾಲಯದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ
ನಮ್ಮ ಈ ಕನ್ನಡ ಡ್ರೀಮ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ.